ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಪೋಕೋ X6 Pro ಈ ಮೊಬೈಲ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ರೀಸೆಂಟಾಗಿ ನಾನು ಒಂದು ಹೊಸ ಮೊಬೈಲ್ನ ಪರ್ಚೇಸ್ ಮಾಡಿದೆ. ಇದು ಪೋಕೋ X6 Pro 5G ಅಂತ. ಸೊ ಈ ಫೋನು ಎಕ್ಸೆಸಿಬಿಲಿಟಿ ದೃಷ್ಟಿಯಿಂದ ಎಷ್ಟು ಚೆನ್ನಾಗಿದೆ, ಇದನ್ನ ವಿಜುವಲಿ ಚಾಲೆಂಜ್ ಯೂಸ್ ಮಾಡ್ಬೋದಾ ಇಲ್ವಾ, ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಏನೇನು ಅಡ್ವಾಂಟೇಜಸ್ ಇದೆ, ಈ ಎಲ್ಲ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಹೆಚ್ಚಿನ ತಡ ಮಾಡ್ದಂಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮಗೆ ಈ ಮೊಬೈಲ್ ಬಗ್ಗೆ ಪೂರ್ತಿ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ವಿಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಥ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲಿಗೆ ಈ ಮೊಬೈಲ್ನ ಸ್ಪೆಸಿಫಿಕೇಷನ್ ನಾವು ಒಂಚೂರು ನೋಡ್ಕೊಂಡು ಬಂದ್ಬಿಡೋಣ. ಈ ಮೊಬೈಲ್ನ ನಾನು 25,000 ರುಪೀಸ್ಗೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಸಮ್ಮರ್ ಸೇಲಲ್ಲಿ ಆಫರ್ಸ್ ಎಲ್ಲ ಸೇರಿ 25,000 ಆಯಿತು. ನಾನು ತೊಗೊಂಡಿರೋಂಥ ಈ ಮೊಬೈಲಲ್ಲಿ 512 GB ಇಂಟರ್ನಲ್ ಸ್ಟೋರೇಜ್ ಇದೆ, 12 GB ರ್ಯಾಮ್ ಇದೆ. ಇದರಲ್ಲಿ ಮೀಡಿಯಾಟೆಕ್ನ ಡೈಮೆನ್ಸಿಟಿ 8300 ಅಲ್ಟ್ರಾ ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ನ ನಾವು ಸ್ನ್ಯಾಪ್ಡ್ರ್ಯಾಗನ್ಗೆ ಕಂಪೇರ್ ಮಾಡಿ ನೋಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ನ 8 Gen 1 ಪ್ರೊಸೆಸರ್ ಏನಿದೆ ಅದಕ್ಕೆ ಈಕ್ವಲ್ ಅಂತ ಹೇಳ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಈ ಒಂದು ಪ್ರೊಸೆಸರು ಪರ್ಫಾರ್ಮ್ ಮಾಡುತ್ತೆ. ಸೊ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಇದರ ಪರ್ಫಾರ್ಮೆನ್ಸು ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಈಕ್ವಲ್ ಅಂತ ಹೇಳ್ಬೋದು. 25,000 ಕೆಳಗೆ ನಮಗೆ ಒಂದು ಫ್ಲ್ಯಾಗ್ಶಿಪ್ ಫೋನ್ನ ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಫೋನು. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ರ್ಯಾಮ್ ಟೈಪು ಮತ್ತು ಸ್ಟೋರೇಜ್ ಟೈಪು ಎರಡೂ ಕೂಡ ಲೇಟೆಸ್ಟ್ ಯೂಸ್ ಮಾಡಿದ್ದಾರೆ. LPDDR5X ರ್ಯಾಮ್ ಟೈಪು ಮತ್ತು UFS 4.0 ಸ್ಟೋರೇಜ್ ಟೈಪ್ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಬಡ್ಜೆಟಲ್ಲಿ ಈ ಎಲ್ಲ ಫೀಚರ್ಸ್ನು ಕೊಡುವಂಥ ಫೋನು ಬೇರೆ ಯಾವುದು ಕೂಡ ಇಲ್ಲ. ಹಾಗಾಗಿ ಪರ್ಫಾರ್ಮೆನ್ಸಲ್ಲಂತೂ ಇದು ನಂಬರ್ 1 ಅಂತ ಹೇಳ್ಬೋದು. ಬ್ಲೂಟೂತ್ ವರ್ಷನ್ 5.4 ಇದೆ, ವೈಫೈ ವರ್ಷನ್ 6 ಇದೆ. ಸೊ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ಲೇಟೆಸ್ಟೇ ಇದೆ. ಇನ್ನು ಇದರ ಹಾರ್ಡ್ವೇರ್ ಬಗ್ಗೆ ನಾವು ಗಮನ ಹರಿಸೋದಾದರೆ ಈ ಒಂದು ಮೊಬೈಲ್ನ ವೆಯ್ಟ್ ಬಂದು 190 ಗ್ರಾಮ್ಸ್ ಇದೆ. ಪ್ಲಾಸ್ಟಿಕ್ ಬ್ಯಾಕ್ ಇದೆ ಇದಕ್ಕೆ. ಇದು ವೀಗನ್ ಲೆದರಲ್ಲೂ ಕೂಡ ಬರುತ್ತೆ. ಬ್ಯಾಕು ನಮಗೆ ವೀಗನ್ ಲೆದರ್ ಬೇಕು ಅಂತಂದರೆ ಅಂಥ ವೇರಿಯಂಟು ಕೂಡ ಇದೆ. ಬಟ್ ಅದು ಯೆಲ್ಲೋ ಕಲರ್ ತೊಗೊಂಡ್ರೆ ಮಾತ್ರ ನಮಗೆ ವೀಗನ್ ಲೆದರ್ ಸಿಗುತ್ತೆ. ಇನ್ನು ಬೇರೆ ಗ್ರೇ ಮತ್ತು ಇನ್ನೊಂದು ಬ್ಲ್ಯಾಕ್ ಏನೋ ಇದೆ, ಸೊ ಅದು ಪ್ಲಾಸ್ಟಿಕ್ ಬ್ಯಾಕಲ್ಲೇ ಬರುತ್ತೆ. ಇನ್ನು ಇದು ವೇರಿಯಂಟ್ಸು ಅಷ್ಟೇ. ನಾನು ತೊಗೊಂಡಿರೋದು 512 GB ಮತ್ತು 12 GB ರ್ಯಾಮು. ಆದರೆ ಇದರ ಬೇಸ್ ವೇರಿಯಂಟ್ ಬಂದು 256 GB ಸ್ಟೋರೇಜ್ ಮತ್ತು 8 GB ರ್ಯಾಮ್ದಿದೆ. ಸೊ ಅದು ಇದಕ್ಕಿಂತ ಒಂದು 2,000 ಕಡಿಮೆಗೆ ಸಿಗುತ್ತೆ. ಈಗ ನಾವು ಫೋನ್ನ ತೊಗೊಂಡು ಇದರ ಕೆಳಗಡೆಯಿಂದ ಏನೇನಿದೆ ಅಂತ ನೋಡೋದಾದರೆ ಫಸ್ಟು ಕೆಳಗಡೆ ನಮಗೆ ಲೆಫ್ಟ್ ಸೈಡಲ್ಲಿ ಸಿಮ್ ಹಾಕೋದಕ್ಕೆ ಜಾಗ ಇದೆ. ಸೊ ಇದರಲ್ಲಿ ನಾವು ಡ್ಯುಯಲ್ ಸಿಮ್ ಹಾಕ್ಬೋದು, ಎರಡು ಕೂಡ ನ್ಯಾನೋ ಸಿಮ್ ಹಾಕಬೇಕಾಗತ್ತೆ. ಆಮೇಲೆ ಇದರಲ್ಲಿ ಯಾವುದೇ ರೀತಿ SD ಕಾರ್ಡ್ನ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ನಾವು ಈಗಾಗಲೇ 512 GB ಸ್ಟೋರೇಜ್ ಫೋನ್ ಯೂಸ್ ಮಾಡ್ತಿರೋದ್ರಿಂದ SD ಕಾರ್ಡ್ ಹಾಕೋ ಅವಶ್ಯಕತೆ ಕೂಡ ನಮಗೆ ಬೀಳೋದಿಲ್ಲ. ಅದ್ರ ಪಕ್ಕ ನಮಗೆ ಚಾರ್ಜ್ ಮಾಡೋವಂಥ ಪೋರ್ಟ್ ಇದೆ. ಸೊ C-ಪಿನ್ ಚಾರ್ಜರ್ ಇದು. ಬ್ಯಾಟ್ರಿ ಮತ್ತು ಚಾರ್ಜರ್ ಬಗ್ಗೆ ಆಮೇಲೆ ನಾವು ನೋಡೋಣ. ಅದ್ರ ಪಕ್ಕ ನಮಗೆ ಸ್ಪೀಕರ್ ಇದೆ. ಸೊ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಇದೆ, ಅಂದರೆ ಡ್ಯುಯಲ್ ಸ್ಪೀಕರ್ ಇದೆ. ಮೇಲೆ ಮತ್ತು ಕೆಳಗಡೆ ಎರಡು ಸೈಡು ಸ್ಪೀಕರ್ ಇರೋದ್ರಿಂದ ಒಳ್ಳೆ ಸ್ಟೀರಿಯೋ ಎಫೆಕ್ಟ್ ಕೊಡುತ್ತೆ. ಆಮೇಲೆ ಟಾಕ್ ಬ್ಯಾಕ್ ಸೌಂಡು ಕೂಡ ನಮಗೆ ಮೇಲೆ ಕೆಳಗೆ ಎರಡರಲ್ಲೂ ಕೂಡ ಸಿಗುತ್ತೆ. ಓಕೆ, ಸೊ ಇದಿಷ್ಟಾಯಿತು. ನೆಕ್ಸ್ಟು ನಮಗೆ ರೈಟ್ ಸೈಡಲ್ಲಿ ಕೆಳಗಡೆ ಒಂದು ಪವರ್ ಬಟನ್ ಇದೆ, ಮೇಲೆ ವಾಲ್ಯೂಮ್ ರಾಕರ್ಸ್ ಇದೆ. ಎರಡೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಏನೂ ಸಮಸ್ಯೆ ಇಲ್ಲ. ಮೇಲೆ ನಮಗೆ ಮೈಕ್ರೋಫೋನ್ ಇದೆ. ಲೆಫ್ಟ್ ಸೈಡಲ್ಲಂತೂ ಏನೂ ಇಲ್ಲ. ಅದು ಬಿಟ್ಟರೆ ಹಿಂದೆ 3 ಕ್ಯಾಮ್ರಾಗಳಿದೆ. 64 MP ಪ್ರೈಮರಿ ಕ್ಯಾಮ್ರಾ, ಆಮೇಲೆ 8 MP ಮತ್ತು 2 MP ವೈಡ್ ಕ್ಯಾಮ್ರಾನು ಏನೋ ಹೇಳ್ತಾರೆ ಅದಿದೆ. ಆಮೇಲೆ ಫ್ರಂಟಲ್ಲಿ ನಮಗೆ 16 MP ಕ್ಯಾಮ್ರಾ ಇದೆ. ಸೊ ಇದಿಷ್ಟು ಕ್ಯಾಮ್ರಾ ಬಗ್ಗೆ. ಆಮೇಲೆ ಇದರ ಬ್ಯಾಟ್ರಿ ಬಗ್ಗೆ ನಾವು ನೋಡೋದಾದರೆ ಇದರ ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಇದೆ ಸ್ನೇಹಿತರೆ. ಚಾರ್ಜಿಂಗ್ ಬಂದು 67 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಬಾಕ್ಸಲ್ಲೇ ನಮಗೆ 67 ವಾಟ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, ಸಪ್ರೇಟಾಗಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ಬಾಕ್ಸಲ್ಲಿ ಒಂದು ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಕವರ್ನ ನೀವು ಟೆಂಪ್ರರಿಯಾಗಿ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನೀವು ಯಾವುದೇ ಒಂದು ಹೊಸ ಕವರ್ ತೊಗೊಳ್ಳೋವರೆಗೂ ಟೆಂಪ್ರರಿಯಾಗಿ ಯೂಸ್ ಮಾಡ್ಬೋದು. ಅಂತ ವರ್ಸ್ಟ್ ಕ್ವಾಲಿಟಿ ಕೂಡ ಇಲ್ಲ, ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗೇ ಇದೆ ಕವರು. ಆಮೇಲೆ ಇದರ ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ ಇದರ ಡಿಸ್ಪ್ಲೇ 1.5K ಆಮ್ಯುಲೆಟ್ ಡಿಸ್ಪ್ಲೇ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇದೆ. ಜೊತೆಗೆ 120 Hz ರಿಫ್ರೆಶ್ ರೇಟ್, ಹಾಗೆ ಡೋಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ. ಇನ್ನೂ ಭಾಳಷ್ಟಿದೆ ಫ್ರೆಂಡ್ಸ್. ಒಟ್ಟಾರೆ ಹೇಳೋದಾದರೆ ಪರ್ಫಾರ್ಮೆನ್ಸ್ ಮತ್ತು ಡಿಸ್ಪ್ಲೇ ವಿಷಯದಲ್ಲಂತೂ ಇದು ನಂಬರ್ 1 ಫೋನ್ ಅಂತ ಹೇಳ್ಬೋದು. ಬೇರೆ ಯಾವ ಫೋನು ಕೂಡ ಇದಕ್ಕಿಂತ ಚೆನ್ನಾಗಿಲ್ಲ, ಅದು ಈ ಬಡ್ಜೆಟಲ್ಲಿ. ಸ್ಪೀಕರ್ ಕೂಡ ನಾನು ಹೇಳಿದ್ದೆ ನಿಮಗೆ, ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಇದೆ. ಹಾಗೆ 2 ಸ್ಪೀಕರು ಕೂಡ ಲೌಡ್ ಇದೆ, ಬಟ್ ಅಂಥ ಜಾಸ್ತಿ ಲೌಡ್ ಅಂತ ಇಲ್ಲ. ಒಟ್ಟು ಪರವಾಗಿಲ್ಲ ಅಂತ ಹೇಳ್ಬೋದು, ಚೆನ್ನಾಗಿದೆ. ಅಂಥ ಬೇಸ್ ಕೂಡ ಅಷ್ಟೊಂದಿಲ್ಲ. ಸೊ ಜಾಸ್ತಿ ಯಾರು ಬೇಸ್ ಬೇಕು ಅಂತಾರೋ ಅವರಿಗೆ ಅಂಥ ಬೇಸ್ ಏನಿಲ್ಲ ಈ ಫೋನಲ್ಲಿ, ಬಟ್ ಚೆನ್ನಾಗಿದೆ ಸ್ಪೀಕರ್. ಓಕೆ, ಇದಿಷ್ಟು ಈ ಫೋನ್ನ ಜನರಲ್ ಸ್ಪೆಸಿಫಿಕೇಷನ್ ಆಗಿತ್ತು. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ, ಈ ಫೋನ್ನ ಎಕ್ಸೆಸಿಬಿಲಿಟಿ ಹೇಗಿದೆ ಅಂತ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಟಾಕ್ ಬ್ಯಾಕು ಈ ಫೋನಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ನಾವು ಫೋನ್ನ ಆನ್ ಮಾಡಿದ ತಕ್ಷಣ ಯಾವುದೇ ಒಂದು ಸೈಟೆಡ್ನ ಸಪೋರ್ಟ್ ಇಲ್ದಂಗೆ ನಾವು ಟಾಕ್ ಬ್ಯಾಕ್ನ ಆನ್ ಮಾಡ್ಕೊಬೋದು. ನಾನು ಕೂಡ ಯಾವುದೇ ಸಪೋರ್ಟ್ ಇಲ್ದಂಗೆ ಟಾಕ್ ಬ್ಯಾಕ್ನ ಆನ್ ಮಾಡಿಕೊಂಡೆ. ಜಸ್ಟು ಫೋನ್ನ ಸ್ಟಾರ್ಟಿಂಗ್ ಸ್ಕ್ರೀನ್ ಏನಿರುತ್ತೆ ಅದರಲ್ಲಿ ನೀವು 2 ವಾಲ್ಯೂಮ್ ಬಟನ್ನ ಒತ್ತಿಡ್ಕೊಂಡ್ರೆ ಟಾಕ್ ಬ್ಯಾಕ್ ಆನ್ ಆಗುತ್ತೆ. ಆಮೇಲೆ ನಾವೇ ಪೂರ್ತಿ ಸೆಟಪ್ಪನ್ನು ಮಾಡ್ಕೊಬೋದು.
ಸೆಟಪ್ ಮಾಡ್ಕೊಂಡಾದ್ಮೇಲೆ ಇದರ ಲಾಂಚರ್ ಹೇಗಿದೆ ಅಂತ ನೋಡೋಣ. ಬೈ ಡಿಫಾಲ್ಟ್ ಬರೋವಂಥ ಪೋಕೋ ಲಾಂಚರ್ ಏನಿದೆ ಅದು ಎಕ್ಸೆಸಿಬಲ್ ಇದೆ ಸ್ನೇಹಿತರೆ, ತೀರಾ ಕೆಟ್ಟದಾಗೇನೂ ಇಲ್ಲ. ಆದರೆ ಕೆಲವೊಂದು ಸಮಸ್ಯೆಗಳಿದೆ. ಫಾರ್ ಎಕ್ಸಾಂಪಲ್ಲು ನೋಡಿ, ಪೋಕೋ ಲಾಂಚರಲ್ಲಿದ್ದೀವಿ. ಸೊ ಇದರಲ್ಲಿ ನಾವು ಹೋಮ್ ಸ್ಕ್ರೀನ್ ಆ್ಯಡ್ ಮಾಡೋದಾಗಿರ್ಬೋದು ಅಥವಾ ಹೋಮ್ ಸ್ಕ್ರೀನಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡೋಂಥದ್ದಾಗಿರ್ಬೋದು, ಇದೆಲ್ಲ ಆರಾಮಾಗಿ ಮಾಡ್ಬೋದು. ಆದರೆ ಆ್ಯಪ್ಸಲ್ಲಿ ನಾವೇನಾದರೂ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇದರಲ್ಲಿ ಎಕ್ಸೆಸಿಬಲ್ ಇಲ್ಲ. ಯಾವ ರೀತಿ ನಾವು ಸ್ಯಾಮ್ಸಂಗಲ್ಲಿ ಆ್ಯಪ್ಸ್ ಒಳಗಡೆ ಫೋಲ್ಡರ್ ಕ್ರಿಯೇಟ್ ಮಾಡ್ತಾಯಿದ್ವಿ, ಅದು ಅಷ್ಟೊಂದು ಎಕ್ಸೆಸಿಬಲ್ ಇಲ್ಲ. ಆದರೆ ಹೋಮ್ ಸ್ಕ್ರೀನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ನಾವು ಫೋಲ್ಡರ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಆ್ಯಕ್ಷನ್ ಸಪೋರ್ಟ್ ಮಾಡಲ್ಲ ಇದಕ್ಕೆ. ಆ್ಯಕ್ಷನ್ಸ್ ಅಂದರೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್. ಫಾರ್ ಎಕ್ಸಾಂಪಲು ನೋಡಿ, ಇಲ್ಲಿ ಗೂಗಲ್ ಪೇ ಮೇಲೆ ನನ್ನ ಫೋಕಸ್ ಇದೆ. ಇತ್ತೀಚೆಗೆ ಏನಾಗಿದೆ, ಹೊಸ ಟಾಕ್ ಬ್ಯಾಕಲ್ಲಿ ಆ್ಯಪ್ಸ್ಗೆ ಆ್ಯಕ್ಷನ್ಸನ್ನು ಸಪೋರ್ಟ್ ಮಾಡೋಂಥ ಫೀಚರ್ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವುದೇ ಆ್ಯಪ್ ಮೇಲೆ ಫೋಕಸ್ ಇಟ್ಟು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಅನ್ಇನ್ಸ್ಟಾಲ್, ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಥವಾ ಹೋಮ್ ಸ್ಕ್ರೀನಲ್ಲಿದ್ದರೆ ರಿಮೂವ್ ಫ್ರಮ್ ಹೋಮ್ ಸ್ಕ್ರೀನ್ ಅಂತೆಲ್ಲ ಆಪ್ಷನ್ ಸಿಗುತ್ತೆ. ಇದು ನಿಮಗೆ ಸಿಗೋದಿಲ್ಲ. Speech rate 62%. ನೋಡಿ, ಸ್ಪೀಚ್ ರೇಟ್ ಚೇಂಜ್ ಆಗ್ತಾ ಇದೆ ಹೊರತು Speech rate 56%. ಯಾವುದೇ ರೀತಿ ಆ್ಯಕ್ಷನ್ಸು ಸಿಗ್ತಾ ಇಲ್ಲ. ಸೊ ಟಾಕ್ ಬ್ಯಾಕ್ ಮೆನ್ಯೂಗೆ ಹೋದರೂ ಕೂಡ ನಮಗೆ ಆ್ಯಕ್ಷನ್ಸು ಸಿಗೋದಿಲ್ಲ. ಸೊ ನಾವೇನಾದರೂ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಥವಾ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡಬೇಕು ಅಂತಂದರೆ ನಾವು GPay. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗತ್ತೆ. Dragging one item. App info. ಆಮೇಲೆ ನಮಗೆಲ್ಲ ಆಪ್ಷನ್ಸು ಸಿಗುತ್ತೆ. ಆ್ಯಪ್ ಇನ್ಫೋ, Uninstall. ಅನ್ಇನ್ಸ್ಟಾಲು, Scan any QR. Pay phone number. ಸೊ ಈ ರೀತಿ ಎಲ್ಲ ಆಪ್ಷನ್ಸು ಸಿಗುತ್ತೆ. ಆದರೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸು ಸಪೋರ್ಟ್ ಮಾಡಲ್ಲ. ಸೊ ಇದು ಎಷ್ಟು ಜನ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಯೂಸ್ ಮಾಡ್ತಾ ಇದ್ದೆ. ಆದರೂ ನಿಮಗೆ ಆ್ಯಕ್ಷನ್ಸ್ ಬೇಕೇ ಬೇಕು ಅಂತಂದರೆ ನೀವು ಬೇರೆ ಲಾಂಚರ್ನ ಹಾಕ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋವಾ ಲಾಂಚರ್, ಇಂಥ ಲಾಂಚರ್ನ ಹಾಕ್ಕೊಂಡ್ರೆ ನಿಮಗೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇಲ್ಲಿ Scan. Uninstall. App info. ಆ್ಯಪ್ ಇನ್ಫೋ ಹೋದರೆ App info. ಇಲ್ಲಿ ಮೋರ್ ಆಪ್ಷನ್ ತೊಗೊಳ್ತೀನಿ. More. ಮೋರಲ್ಲಿ More. Selected. Share. ಇಲ್ಲಿಂದನೇ ಶೇರ್ ಮಾಡ್ಬೋದು. ಅಂದರೆ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಇಲ್ದಂಗೆ ನಾವು ಒಂದು ಯಾವುದೇ ಆ್ಯಪ್ನ APK ಶೇರ್ ಮಾಡ್ಬೋದು. ಆ್ಯಪ್ ಇನ್ಫೋದಲ್ಲಿ ಮೋರ್ ಅಂತ ಸಿಗುತ್ತೆ. ಮೋರ್ಗೆ ಹೋಗಿ ನಾವು ಈಸಿಯಾಗಿ ಆ ಆ್ಯಪ್ನ APK ಶೇರ್ ಮಾಡ್ಬೋದು. App info. ಮತ್ತೆ ಆ್ಯಪ್ ಇನ್ಫೋ ಅಂತ ಸಿಗುತ್ತೆ. ಇದರಲ್ಲಿ ಹೋದರೆ ನಾವು ಆ್ಯಪ್ನ ಯಾವ ಡೇಟ್ ಇನ್ಸ್ಟಾಲ್ ಮಾಡಿದ್ದೀವಿ, ಆಮೇಲೆ ಇದರ ಪ್ಯಾಕೇಜ್ ನೇಮು, ಯಾವ ಸೋರ್ಸಿಂದ ಇನ್ಸ್ಟಾಲ್ ಮಾಡಿದ್ದೀವಿ, ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. App info. Poco launcher. ಸೊ ಇದಿಷ್ಟಾಯಿತು. ಇದರಲ್ಲಿ ಕ್ವಿಕ್ ಸೆಟ್ಟಿಂಗ್ಸ್ ಓಪನ್ ಮಾಡೋದು ಸ್ವಲ್ಪ ಚೇಂಜ್ ಇದೆ ಸ್ನೇಹಿತರೆ. ಬೇರೆ ಫೋನಲ್ಲಾದರೆ ನಾವು ಫಸ್ಟ್ ನೋಟಿಫಿಕೇಷನ್ ಓಪನ್ ಮಾಡ್ತೀವಿ. Notification shade. ಸೊ ಇಲ್ಲಿಂದ ಮತ್ತೆ 2 ಫಿಂಗರ್ಸಿಂದ ಸ್ಲೈಡ್ ಡೌನ್ ಮಾಡಿದ್ರೆ ಕ್ವಿಕ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಆದರೆ ಇದರಲ್ಲಿ ಆಗಲ್ಲ ಸ್ನೇಹಿತರೆ. Home. Poco launcher. ನಾವು ಲೆಫ್ಟ್ ಪಾರ್ಟ್ ಆಫ್ ದ ಸ್ಕ್ರೀನಲ್ಲಿ 2 ಫಿಂಗರ್ಸಿಂದ ಸ್ಲೈಡ್ ಡೌನ್ ಮಾಡಿದ್ರೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಈಗ ನಾನು ನೋಟಿಫಿಕೇಷನ್ ಓಪನ್ ಮಾಡಿ ತೋರಿಸಿದೆ. ಅದೇ ರೈಟ್ ಸೈಡಲ್ಲಿ ನಾವು 2 ಫಿಂಗರಿಂದ ಸ್ವೈಪ್ ಡೌನ್ ಮಾಡಿದ್ರೆ System UI plugin. ನೋಡಿ, ಇಲ್ಲಿ ಕ್ವಿಕ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. Next song. Button. Tasker. Bluetooth. Airplane mode. Off. Flashlight. Off. ಸೊ ಇಲ್ಲಿ Screenshot. ನಮಗೆ ಕ್ವಿಕ್ ಸೆಟ್ಟಿಂಗ್ಸು ಓಪನ್ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಚೇಂಜ್ ಇದೆ ಇದರಲ್ಲಿ. ಮೋಸ್ಟ್ಲಿ ರೆಡ್ಮಿ ಆಮೇಲೆ ಈ ಪೋಕೋ ಫೋನ್ಸ್ ಎಲ್ಲ ಇದೇ ರೀತಿ ಅಂತ ಅನಿಸುತ್ತೆ. ಆದರೆ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸ್ವಲ್ಪ ಹೊಸದು ಅಂತ ಅನಿಸ್ತು. Home. Phone. Window Poco launcher. ಆದರೆ ಏನಪ್ಪ ಅಂದರೆ ನೀವು ಪೋಕೋ ಲಾಂಚರ್ ಯೂಸ್ ಮಾಡಿದ್ರೆ ಮಾತ್ರ ನೀವು ಕ್ವಿಕ್ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಬೋದು. ಬೇರೆ ನೀವು ಲಾಂಚರ್ ಚೇಂಜ್ ಮಾಡಿದ್ರೆ, ನೀವು ನೋ ಲಾಂಚರ್ ಹಾಕೊಂಡ್ರೆ ಅಥವಾ ಬೇರೆ ಯಾವ್ದಾದ್ರು ಲಾಂಚರ್ ಹಾಕೊಂಡ್ರೆ ಕ್ವಿಕ್ ಸೆಟ್ಟಿಂಗ್ಸ್ ಓಪನ್ ಮಾಡೋಕ್ಕಾಗೋದೇ ಇಲ್ಲ. ನೆಕ್ಸ್ಟು ಇದರ ಡೈಲರ್ ಎಷ್ಟು ಎಕ್ಸೆಸಿಬಲ್ ಇದೆ ಅಂತಂದರೆ ಫೋನ್ ಆ್ಯಪು. Phone. ಸೊ ಫೋನ್ ಆ್ಯಪ್ ಓಪನ್ ಮಾಡ್ತೀನಿ ನೋಡಿ. Recents. ಫೋನ್ ಆ್ಯಪು ಎಕ್ಸೆಸಿಬಲ್ ಇದೆ ಸ್ನೇಹಿತರೆ, ತೀರಾ ಇನ್ಎಕ್ಸೆಸಿಬಲ್ ಅಂತೇನೂ ಇಲ್ಲ. ಆದರೆ ಫೋನ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಮಗೆ ಡಿಫಾಲ್ಟಾಗಿ ಡೈಲರ್ ಓಪನ್ ಆಗಿಬಿಡುತ್ತೆ ಯಾವಾಗಲೂ ಕೂಡ. ಸೊ ನಾವು ಇಲ್ಲಿ ರೈಟ್ ಸೈಡ್ ಕೆಳಗಡೆ Close dial pad. Button. ಕ್ಲೋಸ್ ಡೈಲ್ ಪ್ಯಾಡ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೈಲರ್ನ ಕ್ಲೋಸ್ ಮಾಡಬೇಕಾಗತ್ತೆ. Search. Search contacts. ಸೊ ಅದು ಓಪನ್ ಆಗಿದ್ರೆ ಏನೂ ಆಗಲ್ಲ. ನಾವು ಟಾಪಲ್ಲಿ ಟಚ್ ಮಾಡಿದ್ರೆ ನಮಗೆ ರೀಸೆಂಟ್ ಕಾಲ್ ಹಿಸ್ಟ್ರಿ ಎಲ್ಲ ತೋರಿಸುತ್ತೆ. ಆದರೆ ನೀವು ಅಪ್ಪಿತಪ್ಪಿ ಏನಾದರೂ ಮಧ್ಯೆ ಟಚ್ ಮಾಡಿದ್ರೆ ನಂಬರ್ ಡೈಲ್ ಆಗಿಬಿಡುತ್ತೆ. ಓಕೆ, ಬೇರೆದೆಲ್ಲ ಎಕ್ಸೆಸಿಬಲ್ ಇದೆ. ಇದರಲ್ಲಿ ನೀವು ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ಬೋದು. ಆಮೇಲೆ All calls. Expand. ಬೈ ಡಿಫಾಲ್ಟ್ ಆಲ್ ಕಾಲ್ಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ Checked. All calls. Missed calls. ಮಿಸ್ ಕಾಲ್ಸ್ ಮಾತ್ರ ಬೇಕಾ, Outgoing calls. ಔಟ್ ಗೋಯಿಂಗ್ ಕಾಲ್ಸ್ ಮಾತ್ರ ತೋರಿಸ್ಬೇಕಾ, Answered calls. ಆನ್ಸರ್ಡ್ ಕಾಲ್ಸ್, Calls from unknown numbers. ಕಾಲ್ಸ್ ಫ್ರಮ್ ಅನ್ನೋನ್ ನಂಬರ್ಸ್, SIM card 1 calls. SIM card 2 calls. ಈ ಥರ ಎಲ್ಲ ಫಿಲ್ಟರ್ ಮಾಡ್ಕೊಬೋದು. ಸೊ ಚೆನ್ನಾಗಿದೆ ಸ್ನೇಹಿತರೆ, ಏನೂ ತೊಂದರೆ ಇಲ್ಲ. Recents. ಆಮೇಲೆ ಕಾಲ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಕಾಲ್ ರೆಕಾರ್ಡಿಂಗ್ ಮಾಡುವಾಗ ಯಾವುದೇ ರೀತಿ ಅಪೋನೆಂಟ್ ಪಾರ್ಟಿಗೆ ನೀವು ಕಾಲ್ ರೆಕಾರ್ಡ್ ಮಾಡ್ತಾ ಇರೋ ಅನ್ನೋದು ಗೊತ್ತಾಗೋದಿಲ್ಲ, ಅನೌನ್ಸ್ಮೆಂಟ್ ಏನು ಮಾಡೋದಿಲ್ಲ. ಕೆಳಗಡೆ ನಾವು ಟಚ್ ಮಾಡಿದ್ರೆ ಇಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಡೈಲ್ ಮಾಡುವಾಗ ಇದರಲ್ಲಿ ಪಿಯಾನೋ ಸೌಂಡ್ಸ್ನ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ Open dial pad. Button. ನೋಡಿ. ಈಗ ಡೈಲ್ ಪ್ಯಾಡ್ ಓಪನ್ ಮಾಡ್ತೀನಿ. Recents. ಇಲ್ಲಿ ನೋಡಿ, ನಂಬರ್ ನೀವು ಡೈಲ್ ಮಾಡಿದ್ರೆ 1. Image. 2. 8. Tut. Button. ಸೊ ಪಿಯಾನೋ ಸೌಂಡ್ ಕೇಳಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 6. 9. 8. Tut. Button. ಸೊ ಈ ರೀತಿ ನಾವು ಪಿಯಾನೋ ಸೌಂಡ್ಸ್ ಜೊತೆ ಡೈಲ್ ಮಾಡ್ಬೋದು. ನಿಮಗೆ ಹಳೆ ಸೌಂಡ್ಸ್ ಏನಾದ್ರು ಬೋರ್ ಆಗಿದ್ರೆ, ಹಳೆ ಏನು ನಮ್ಮ ಟ್ರೆಡಿಷ್ನಲ್ ಡೈಲಿಂಗ್ ಸೌಂಡ್ಸ್ ಇದೆ, ಆ ಸೌಂಡ್ಸ್ ಬೇಡ ಅಂದರೆ ಈ ಸೌಂಡ್ಸ್ನ ಚೇಂಜ್ ಮಾಡ್ಕೊಬೋದು ಸೆಟ್ಟಿಂಗ್ಸಲ್ಲಿ.
ಅಷ್ಟೇ ಅಲ್ಲದೆ ಸ್ಪೀಡ್ ಡೈಲ್ನು ಸೆಟ್ ಮಾಡ್ಬೋದು. 2 ಇಂದ 9ವರೆಗೂ ಮಾತ್ರ ಸೆಟ್ ಮಾಡ್ಬೋದು. ಸ್ಯಾಮ್ಸಂಗಲ್ಲಾದರೆ ನಾವು ಡಬಲ್ ಡಿಜಿಟ್ ಎಲ್ಲ ಸೆಟ್ ಮಾಡ್ತೇವೆ. 99ವರೆಗೂ ಸೆಟ್ ಮಾಡ್ಬೋದಾಗಿತ್ತು. ಇಲ್ಲಿ ಬರೀ 9ವರೆಗೂ ಮಾತ್ರ ಸೆಟ್ ಮಾಡ್ಬೋದು. 3. Jeff. ಓಕೆ, Poco launcher. ಸೊ ಇದಿಷ್ಟು ಫೋನ್ ಬಗ್ಗೆ ಆಯಿತು ಸ್ನೇಹಿತರೆ. ನಿಮಗೇನಾದರೂ ಈ MI ಡೈಲರು ಬೇಡ ಅಂತಂದರೆ ಗೂಗಲ್ ಫೋನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಬೋದು. ಅದನ್ನ ಡಿಫಾಲ್ಟಾಗಿ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಿಮಗೇನಾದ್ರು ಅದೇ ಚೆನ್ನಾಗಿದೆ ಅಂತ ಅನ್ಸರಿ ಇದು ಬೇಡ ಅಂದರೆ ಅದನ್ನು ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಯೂಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಫೋನ್ ಬಗ್ಗೆ ಆಯಿತು. ನೆಕ್ಸ್ಟು ಮೆಸೇಜಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ 2 ಮೆಸೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಅವ್ರದ್ದೇ ಶೌಮಿದೊಂದು ಮೆಸೇಜ್ ಆ್ಯಪು ಮತ್ತು ಇನ್ನೊಂದು ಗೂಗಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ನಾನು ಗೂಗಲ್ ಮೆಸೇಜಸ್ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಡಿಫಾಲ್ಟಾಗಿ ಇಟ್ಕೊಂಡು, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಒಂದು ಮೆಸೇಜಸ್ ಅಂತ ಹೇಳುತ್ತೆ, ಅದು ಗೂಗಲ್ ಅವ್ರ ಮೆಸೇಜು. ಇನ್ನೊಂದು ಮೆಸೇಜಿಂಗ್ ಅಂತ ಹೇಳುತ್ತೆ, ಅದು ಶೌಮಿ ಅವ್ರ ಮೆಸೇಜು. ಶೌಮಿದು ನಾನು ಯೂಸ್ ಮಾಡ್ತಾ ಇಲ್ಲ, ಬಟ್ ಅದನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದು ಹಾಗೆ ಅದರ ಪಾಡೋದು ಇರುತ್ತೆ. ಅದನ್ನ ಬೇಕಾದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಬೋದು. ಬಟ್ ಗೂಗಲ್ ಮೆಸೇಜು ಕೊಟ್ಟಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದರ ಕಾಂಟ್ಯಾಕ್ಟು ಕೂಡ ಎಕ್ಸೆಸಿಬಲ್ ಇದೆ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಕಾಂಟ್ಯಾಕ್ಟ್ ಸೇವ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಗೂಗಲ್ ಅಕೌಂಟ್ ಕಾಂಟ್ಯಾಕ್ಟ್ ಸೇವ್ ಮಾಡೋದು ಎಲ್ಲ ಎಕ್ಸೆಸಿಬಲ್ ಇದೆ. ಒಂದು ವೇಳೆ ನಿಮಗೆ ಇನ್ಬಿಲ್ಟ್ ಕಾಂಟ್ಯಾಕ್ಟ್ ಇಷ್ಟ ಆಗಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ನಾವು ಗೂಗಲ್ ಕಾಂಟ್ಯಾಕ್ಟ್ನ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ಯಾವುದೇ ತೊಂದರೆ ಇದ್ದಂಗೆ. ಆಮೇಲೆ ಇದರ ಫೈಲ್ ಮ್ಯಾನೇಜರ್ ಬಗ್ಗೆ ನೋಡೋದಾದರೆ ಇದರಲ್ಲಿ 2 ಫೈಲ್ ಮ್ಯಾನೇಜರ್ನ ಕೊಟ್ಟಿದ್ದಾರೆ. ಒಂದು ಗೂಗಲ್ ಫೈಲ್ಸ್ನೂ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಅವ್ರದ್ದೇ ಶೌಮಿದೊಂದು ಫೈಲ್ ಮ್ಯಾನೇಜರ್ ಕೊಟ್ಟಿದ್ದಾರೆ. ನಾನು ಶೌಮಿ ಫೈಲ್ ಮ್ಯಾನೇಜರ್ನ ಯೂಸ್ ಮಾಡ್ತಾಯಿಲ್ಲ, ಅದನ್ನ ತೆಗೆದಾಕೀನಿ. ಓನ್ಲಿ ಗೂಗಲ್ ಫೈಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅದರಲ್ಲೂ ಕೂಡ ಏನೂ ಸಮಸ್ಯೆ ಇಲ್ಲ. ಅದನ್ನು ಕೂಡ ನೀವು ಬೇಕಾದರೆ ಎಕ್ಸ್ಪ್ಲೋರ್ ಮಾಡಿ ನೋಡ್ಬೋದು. ಆದರೆ ನಮ್ಮ ಗೂಗಲ್ ಫೈಲ್ಸ್ ಅವಾಗಿಂದ ಯೂಸ್ ಮಾಡಿ ಅಭ್ಯಾಸ ಇರೋದ್ರಿಂದ ಸ್ಯಾಮ್ಸಂಗಲ್ಲೂ ಕೂಡ ಮೈ ಫೈಲ್ಸ್ಗಿಂತ ಜಾಸ್ತಿ ಗೂಗಲ್ ಫೈಲ್ಸ್ನ ಯೂಸ್ ಮಾಡ್ತಾಯಿದ್ದೆ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದರ ಇನ್ಬಿಲ್ಟ್ ಕೀಬೋರ್ಡ್ ಯಾವ ಥರ ಇದೆ ಅಂತ ನೋಡೋದಾದರೆ ಇವರು ಒಂದು ಇಮೋಜಿ ಆ್ಯಂಡ್ ಫಾಂಟ್ ಕೀಬೋರ್ಡ್ ಅಂತ ಯಾವುದೋ ಒಂದು ಕೀಬೋರ್ಡ್ ಕೊಟ್ಟಿರ್ತಾರೆ. ಅದಂತೂ ಬ್ಲೈಂಡ್ಗೆ ಟೈಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ನಾವು ಜಿ ಬೋರ್ಡಲ್ಲಿ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಾವು F ಟೈಪ್ ಮಾಡಬೇಕು ಅಂತಂದರೆ ನಮ್ಮ ಫಿಂಗರ್ ತಪ್ಪಿ ಡಿ ಮೇಲೆ ಇಡ್ತೀವಿ ಅಂತ ಅಂದ್ಕೊಳ್ಳಿ. ನಾವು ಫಿಂಗರ್ ಲಿಫ್ಟ್ ಮಾಡ್ದಂಗೆ F ಮೇಲೆ ಮೂವ್ ಮಾಡಿ ಆಮೇಲೆ ಫಿಂಗರ್ ಲಿಫ್ಟ್ ಮಾಡಿದ್ರೆ F ಟೈಪ್ ಆಗುತ್ತೆ. ಆದರೆ ಇವ್ರು ಕೊಟ್ಟಿರೋಂಥ ಇನ್ಬಿಲ್ಟ್ ಕೀಬೋರ್ಡಲ್ಲಿ ನೀವು ಡಿ ಮೇಲೆ ಫಿಂಗರ್ ಇಟ್ಟರೆ ಸಾಕು, ನೀವು ಅಲ್ಲಿಂದ ಫಿಂಗರ್ ಲಿಫ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಡಿ ಟೈಪ್ ಆಗಿಬಿಡುತ್ತೆ. ಹಾಗಂತ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಜಿ ಬೋರ್ಡ್ನು ಕೂಡ ಇವರೇ ಇನ್ಬಿಲ್ಟಾಗಿ ಕೊಟ್ಟಿದ್ದಾರೆ. ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಅದೊಂದು ಕೆಲಸ ಫಸ್ಟ್ ಮಾಡಬೇಕಾಗತ್ತೆ. ಇಮೋಜಿ ಕೀಬೋರ್ಡ್ನ ನಾಟ್ ಚೆಕ್ ಮಾಡಿ ಈ ಜಿ ಬೋರ್ಡ್ನ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಜಿ ಬೋರ್ಡ್ ಸೆಟ್ ಆಗುತ್ತೆ. ಆಮೇಲೆ ಆ್ಯಸ್ ಯೂಶ್ವಲ್ ನಾವು ಕೀಬೋರ್ಡ್ನು ಕೂಡ ಯೂಸ್ ಮಾಡ್ಬೋದು. ಹಾಗಾಗಿ ಆ ಪ್ರಾಬ್ಲಮ್ಮು ಕೂಡ ನಮ್ಮದು ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ಇದರಲ್ಲಿ ನಾವೇನು dns.adguard.com ಅಂತ ನಾವು ಆ ಪ್ರೈವೇಟ್ DNSಲ್ಲಿ ಬರೆದು ಆ್ಯಡ್ನ ಬ್ಲಾಕ್ ಮಾಡ್ತೀವಿ, ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆಮೇಲೆ ಇದರಲ್ಲಿ ಇನ್ನೂ ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದೆ. ಆ್ಯಪ್ ಲಾಕ್ ಮಾಡ್ಬೋದು. ಸ್ಯಾಮ್ಸಂಗಲ್ಲಿ ನನಗೆ ಆ ಫೀಚರ್ ಸಿಕ್ಕಿರಲಿಲ್ಲ, ಆ್ಯಪ್ ಲಾಕ್ ಮಾಡೋಂಥದ್ದು. ಆಮೇಲೆ 8 ಡುವೆಲ್ ಆ್ಯಪ್ಸ್ನ ಯೂಸ್ ಮಾಡ್ಬೋದು. ಆಮೇಲೆ ಟಾಕ್ ಬ್ಯಾಕ್ ಯೂಸರ್ಸ್ಗೆ ಫೋನ್ನ ಕಿವಿಯಿಂದ ದೂರ ಹೋದ ತಕ್ಷಣ ಆಟೋಮೆಟಿಕಲಿ ಔಟ್ ಸ್ಪೀಕರ್ ಆಗೋ ಥರ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನೇನು ಯೂಸ್ ಮಾಡಲ್ಲ ಯೂಶ್ವಲಿ, ಅದರ ಆಪ್ಷನ್ ಕೂಡ ಇದೆ. ಸೊ ಈಗ ಇದರ ಮೇಯ್ನ್ ಅಡ್ವಾಂಟೇಜಸ್ ಏನು ಅಂತ ನೋಡೋದಾದರೆ ನಂಬರ್ 1 ಪರ್ಫಾರ್ಮೆನ್ಸು. ಸೊ ಇದರ ಪರ್ಫಾರ್ಮೆನ್ಸ್ ಅಂತೂ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸು ಯಾವ ಥರ ಇದೆ ಅಂತ. ಇದರ 2ನೇ ಅಡ್ವಾಂಟೇಜ್ ಬಂದು ಫಾಸ್ಟ್ ಚಾರ್ಜಿಂಗು. ಸೊ 67 ವಾಟ್ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ 40-45 ಮಿನಿಟ್ಸಲ್ಲಿ ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ 0 to 100. ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಡುವಲ್ ಸ್ಪೀಕರ್ ಇರೋದ್ರಿಂದ ನಮಗೆ ಟಾಕ್ ಬ್ಯಾಕ್ ಸೌಂಡು ಕೇಳಿಸ್ಕೊಂಡು ಆಪ್ರೇಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಯಾಕೆಂದರೆ ಸಿಂಗಲ್ ಸ್ಪೀಕರಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಾನಂತೂ ಸ್ಯಾಮ್ಸಂಗ್ ಫೋನ್ನ ಯಾವಾಗಲೂ ಕೂಡ ಉಲ್ಟಾ ಹಿಡ್ಕೊಂಡು ಯೂಸ್ ಮಾಡ್ತಾ ಇದ್ದೆ. ಸೊ ಆ ಥರ ಪರಿಸ್ಥಿತಿ ಬರ್ತಾಯಿತ್ತು. ನೀವು ಬ್ಲೂಟೂತ್ ಇಯರ್ಫೋನ್ ಇಲ್ದಂಗೆ ಫೋನ್ನ ಯೂಸ್ ಮಾಡ್ತೀನಿ ಅಂದರೆ ಸಿಂಗಲ್ ಸ್ಪೀಕರ್ ಇದ್ದಾಗ, ಮೋನೋ ಸ್ಪೀಕರ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸ್ಟೀರಿಯೋ ಸ್ಪೀಕರ್ ಇರೋದ್ರಿಂದ ಆ ವಿಷಯದಲ್ಲೂ ಕೂಡ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದರ ಕೆಲವೊಂದು ಡಿಸ್ಅಡ್ವಾಂಟೇಜ್ ಏನೇನು ಅಂತ ನಾವು ಮೇನಾಗಿ ನೋಡೋದಾದರೆ ನಂಬರ್ 1 ಇದರಲ್ಲಿ ET ಎಲಕ್ವೆನ್ಸ್ ವರ್ಕ್ ಆಗಲ್ಲ. ಸುಮಾರು ಎಲಕ್ವೆನ್ಸ್ ಟ್ರೈ ಮಾಡೈತಿ, ಯಾವುದು ಕೂಡ ಇನ್ಸ್ಟಾಲೇ ಆಗಲ್ಲ. ಇದರಲ್ಲಿ ಈ ಫೋನ್ಗೆ ಸಪೋರ್ಟ್ ಆಗಲ್ಲ ಅಂತಲೇ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಇನ್ಸ್ಟಾಲ್ ಆಗಲ್ಲ. ಹಾಗಾಗಿ ನಾನು ವೋಕಲೈಸರಲ್ಲಿ ಒಂದು ನೇತನ್ ಅಂತ ಒಂದು ವಾಯ್ಸ್ ಇದೆ ಇಂಗ್ಲೀಷ್ US ಅಲ್ಲಿ. ಸೊ ಆ ವಾಯ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ ನೋಡಿ. Maps. Money. Lookout. ಸೊ ಈ ರೀತಿ ರೀಡ್ ಮಾಡುತ್ತೆ. ಸೊ ಚೆನ್ನಾಗಿದೆ, ನನಗಂತೂ ಇದು ಬೇರೆ ವಾಯ್ಸ್ಗಳಿಗಿಂತ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಇದರ ಬ್ಯಾಟ್ರಿ ಏನಪ್ಪ ಅಂತಂದರೆ ನೀವು ಹೆವಿ ಯೂಸೇಜ್ ಮಾಡ್ತೀರಾ ಅಂತಂದರೆ ದಿನಕ್ಕೆ 2 ಸಲ ಚಾರ್ಜ್ ಮಾಡೋಕ್ಕೆ ಬೇಕಾಗಿ ಬರ್ಬೋದು. ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ಇದು ಅಂಥ ಸಮಸ್ಯೆ ಅನಿಸಲ್ಲ. ಆದರೆ ನಾವೆಲ್ಲ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಖಂಡಿತ ಒಂದು ಪವರ್ ಬ್ಯಾಂಕ್ ಇಟ್ಕೊಬೇಕಾಗುತ್ತೆ. ಸೊ ನಾನು ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಾಯಿದ್ದಾಗ ಪವರ್ ಬ್ಯಾಂಕ್ ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ಇದರ ಬ್ಯಾಟ್ರಿ ನೋಡಿದ್ರೆ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ. 5000 mAh ಬ್ಯಾಟ್ರಿ ಇದೆ. ಆದರೂ ಕೂಡ ನನಗೇನು ಅನಿಸುತ್ತೆ ಅಂತಂದರೆ ಜಾಸ್ತಿ ಫಾಸ್ಟ್ ಪ್ರೊಸೆಸಿಂಗ್ ಇದ್ದಾಗ ತುಂಬ ಬೇಗ ಬ್ಯಾಟ್ರಿ ಖಾಲಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ ಏನೋ ಗೊತ್ತಿಲ್ಲ, ಇದರಲ್ಲಿ ಒಂಚೂರು ದಿನಕ್ಕೆ 2 ಸಲ ನೀವು ಚಾರ್ಜ್ ಮಾಡಬೇಕಾಗಿ ಬರ್ಬೋದು ಬ್ಯಾಟ್ರಿ. ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಪ್ರಾಕ್ಸಿಮಿಟಿ ಸೆನ್ಸರ್ ಇಲ್ದಿರೋದ್ರಿಂದ ನೀವು ಕಿವಿ ಹತ್ರ ಫೋನ್ ಇಟ್ಕೊಂಡಾಗ ನಿಮಗೆ ಟಾಕ್ ಬ್ಯಾಕ್ ಮಾತಾಡ್ತಾ ಇರ್ಬೋದು. ಅದು ಇದೇನೋ ಮಾತಾಡ್ತಾ ಇರುತ್ತೆ, ನೋಟಿಫಿಕೇಶನ್ ರೀಡ್ ಮಾಡ್ತಾ ಇರುತ್ತೆ, ಆಮೇಲೆ ಸ್ಕ್ರೀನಲ್ಲಿ ಟಚ್ ಆಗ್ತಾ ಇರುತ್ತೆ. ನಾನು ಯೂಶ್ವಲಿ ಟಾಕ್ ಬ್ಯಾಕಲ್ಲಿ ಏನು ಪ್ರಾಕ್ಸಿಮಿಟಿ ಸೆನ್ಸರ್ ಇರುತ್ತೆ ಅದನ್ನ ಯಾವಾಗಲೂ ಆಫೇ ಮಾಡ್ಕೊಂಡಿರ್ತೀನಿ ಆ ಆಪ್ಷನ್ನ. ಅದಕ್ಕೆ ನಾನು ಹುಡ್ಕೊಂಡಿರೋಂಥ ಪರಿಹಾರ ಏನಪ್ಪ ಅಂತಂದರೆ ಪವರ್ ಬಟನ್ನ ಕಾಲ್ ಎಂಡಿಗೆ ಸೆಟ್ ಮಾಡ್ಕೊಂಡಿಲ್ಲ ನಾನು. ಸೊ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಆಫ್ ಆಗುತ್ತೆ. ಸೊ ಕಾಲ್ ಎಂಡ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮೀಡಿಯಾ
ಪ್ಲೇ ಆ್ಯಂಡ್ ಪಾಸ್ ಜೆಸ್ಚರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಬೈ ಡಿಫಾಲ್ಟು 2 ಫಿಂಗರಿಂದ ಡಬಲ್ ಟ್ಯಾಪ್ ಮಾಡಿದ್ರೆ ಮೀಡಿಯಾ ಪಾಸ್ ಆ್ಯಂಡ್ ಪ್ಲೇ ಆಗುತ್ತಲ್ಲ, ಅದೇ ಜೆಸ್ಚರಿಂದ ನಮ್ಮ ಕಾಲ್ ರಿಸೀವ್ ಆಗುತ್ತೆ ಅಥವಾ ಕಟ್ ಆಗುತ್ತೆ. ಬಟ್ ನಾನು ಅದನ್ನ ಚೇಂಜ್ ಮಾಡಿಕೊಂಡು ಸ್ವೈಪ್ ರೈಟ್ ಆ್ಯಂಡ್ ಲೆಫ್ಟ್ ವಿತ್ 1 ಫಿಂಗರ್ ಆ ಒಂದು ಜೆಸ್ಚರ್ನ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಕಾಲ್ ಆನ್ಸರ್ ಮಾಡಬೇಕು ಅಂದರೂ ಅದೇ ಜೆಸ್ಚರ್ನ ಯೂಸ್ ಮಾಡ್ತೀನಿ, ಎಂಡ್ ಮಾಡಬೇಕು ಅಂದರೂ ಅದೇ ಜೆಸ್ಚರ್ನ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಪವರ್ ಬಟನ್ನ ಸ್ಕ್ರೀನ್ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ಇವರೇನು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಟಾಕ್ ಬ್ಯಾಕ್ ಆನ್ ಆಗಿದ್ದಾಗ ಕಿವಿಯಿಂದ ಫೋನ್ನ ದೂರ ತೊಗೊಂಡೋದ್ರೆ ಆಟೋಮೆಟಿಕಲಿ ಔಟ್ ಸ್ಪೀಕರ್ ಬರೋಂಗೆ. ಅದು ಪ್ರಾಕ್ಸಿಮಿಟಿ ಸೆನ್ಸರ್ ಈ ಫೋನಲ್ಲಿ ಕೊಡದೇ ಇರೋದ್ರಿಂದ ಅಷ್ಟೊಂದು ಸರಿಯಾಗಿ ಕೆಲಸ ಮಾಡಲ್ಲ ಅಂತಲೇ ಹೇಳ್ಬೋದು. ಸರಿಯಾಗಿ ಕೆಲಸ ಮಾಡ್ಬೋದು, ಮಾಡದೇ ಇರ್ಬೋದು. 25,000-26,000 ಫ್ಲಾಗ್ಶಿಪ್ ಮೊಬೈಲ್ ಎಕ್ಸ್ಪೀರಿಯನ್ಸ್ ಕೊಡೋ ಅಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದು ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಒಂದು ಪ್ರಾಕ್ಸಿಮಿಟಿ ಸೆನ್ಸರ್ ಇಲ್ಲ, ಆಮೇಲೆ ಕ್ಯಾಮ್ರಾ ಒಂಚೂರು ಆ್ಯಾವ್ರೇಜ್ ಇದೆ ಅಂತ ಹೇಳ್ತಾರೆ. ನಾನು ಇದುವರೆಗೂ ಸೀಯಿಂಗ್ AI ಅಥವಾ BMI AI ಅದರಲ್ಲೆಲ್ಲ ಓದಿಸಿನಿ, ಎನ್ವಿಷನ್ AI ಅಲ್ಲೆಲ್ಲ ಏನೋ ಪೇಪರ್ ಎಲ್ಲ ಓದಿಸಿನಿ, ಅದಕ್ಕೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಫೋಟೋ ಈ ರೆಡ್ಮಿ K13 Pro ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಒಂಚೂರು ಇದ್ರದ್ದು ಆ್ಯಾವ್ರೇಜ್ ಇದೆ ಅಂತ ಹೇಳ್ತಾರೆ. ಸೊ ಅದೊಂದು ಚೂರು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಓವರಾಲ್ ಎಕ್ಸೆಸಿಬಿಲಿಟಿ ವಿಷಯದಲ್ಲಿ ನನಗೆ ಯಾವುದೇ ತೊಂದರೆ ಆಗಿಲ್ಲ ಇದುವರೆಗೂ ಕೂಡ. ಯಾವುದೇ ರೀತಿ ನನಗೆ ಟಾಕ್ ಬ್ಯಾಕ್ ಆಫ್ ಆಗೋದಾಗಲಿ ಅದೇನೂ ಆಗಿಲ್ಲ. ಸೊ ನಾನು ಒಂದು ಸೆಟ್ಟಿಂಗ್ ಏನು ಮಾಡಿದ್ದೀನಪ್ಪ ಅಂತಂದರೆ, ಆಟೋ ಸ್ಟಾರ್ಟ್ ಯಾವ್ಯಾವ ಆ್ಯಪ್ ಆಗಬೇಕು, ಯಾವ್ಯಾವ ಆ್ಯಪ್ ಆಟೋ ಸ್ಟಾರ್ಟ್ ಆಗಬಾರ್ದು ಅಂತ ಒಂದು ಸೆಟ್ಟಿಂಗ್ ಇದೆ ಆ್ಯಪ್ಸಲ್ಲಿ. ಸೊ ಅಲ್ಲಿ ನಾನು ನನ್ನ TTSಗಳು ಅಂದರೆ ಏನು ಆಟೋ TTS, ವೈಸಿಫೈ TTS, ಮಲ್ಟಿಲಿಂಗ್ವಲ್ TTS, ವೋಕಲೈಸರ್ TTS, ಸ್ಪೀಕ್, ಗೂಗಲ್ TTS ಇದನ್ನೆಲ್ಲ ಆಟೋ ಸ್ಟಾರ್ಟ್ ಆಗಬೇಕು ಅಂತ ಸೆಟ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾನು ಯಾವುದೇ ರೀತಿ ಆ್ಯಪ್ಸ್ನ ಲಾಕ್ ಮಾಡಿಲ್ಲ. ಓವರ್ವ್ಯೂವಲ್ಲಿ ಲಾಕ್ ಮಾಡೋಂಥ ಆಪ್ಷನ್ ಇದೆ, ಬಟ್ ನಾನು ಯಾವುದು ಲಾಕ್ ಮಾಡಿಲ್ಲ. ಇದುವರೆಗೂ ನನಗೆ ಯಾವತ್ತೂ ಕೂಡ ಟಾಕ್ ಬ್ಯಾಕ್ ಅದಾಗದೆ ಸ್ಟಾಪ್ ಆಗೋದಾಗಲಿ, ಸ್ಟಾಪ್ ಆಗಿ ತೊಂದರೆ ಕೊಡೋದಾಗಲಿ ಏನೂ ಕೂಡ ಇದುವರೆಗೂ ಪ್ರಾಬ್ಲಮ್ ಆಗಿಲ್ಲ. ಸೊ ಸ್ನೇಹಿತರೆ, ಓವರಾಲ್ ಹೇಳೋದಾದರೆ ಪೋಕೋ ಫೋನ್ ಬ್ಲೈಂಡು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ದಂಗೆ ಯೂಸ್ ಮಾಡ್ಬೋದು. ಸ್ಯಾಮ್ಸಂಗಲ್ಲಿ ನಾನು ಏನು ಯೂಸ್ ಮಾಡ್ತಾಯಿದ್ದೆ, ಸ್ಯಾಮ್ಸಂಗಲ್ಲಿ ಇರೋ ಫೀಚರ್ನ ಇದರಲ್ಲಿ ಯಾವ್ದು ಮಿಸ್ ಮಾಡ್ಕೊತ ಏನಪ್ಪ ಅಂತಂದರೆ, ಒಂದು ಪವರ್ ಬಟನ್ನ 2 ಟೈಮ್ಸ್ ಕ್ವಿಕ್ಲಿ ಪ್ರೆಸ್ ಮಾಡಿದ್ರೆ ನಾವು ಯಾವ ಆ್ಯಪ್ ಬೇಕೋ ಅದನ್ನು ಸೆಟ್ ಮಾಡ್ಕೊಬೋದಾಗಿತ್ತು ಓಪನ್ ಆಗೋ ಥರ. ಸೊ ಅದೊಂದು ಇಲ್ಲಿ ಸೆಟ್ ಮಾಡ್ಕೊಳಕ್ಕಾಗಲ್ಲ. ನಾನು ಆ್ಯಪ್ನ ಸೆಟ್ ಮಾಡಿಕೊಂಡು ಅದನ್ನ ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾಯಿದ್ದೆ, ಅದನ್ನೊಂದು ಮಿಸ್ ಮಾಡ್ಕೊತೀನಿ. ಇದರಲ್ಲಿ ಪವರ್ ಬಟನ್ನ 2 ಟೈಮ್ಸ್ ಕ್ವಿಕ್ಲಿ ಪ್ರೆಸ್ ಮಾಡಿದ್ರೆ ನಾವು ಟಾರ್ಚ್ ಆನ್ ಆಗೋ ಥರ ಸೆಟ್ ಮಾಡ್ಬೋದು. ಸ್ಕ್ರೀನ್ ಆಫ್ ಆಗಿದ್ದಾಗ ಟಾರ್ಚ್ ಆನ್ ಆಗುತ್ತೆ, ಅಥವಾ ಕ್ಯಾಮ್ರಾ ಓಪನ್ ಆಗೋ ಥರ ಸೆಟ್ ಮಾಡ್ಬೋದು. ಆದರೆ ಯಾವುದೇ ಒಂದು ಆ್ಯಪ್ನ ಓಪನ್ ಆಗೋ ಥರ ಇದರಲ್ಲಿ ಸೆಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ಏನಂದರೆ, ಸ್ಯಾಮ್ಸಂಗಲ್ಲಿ ನಮಗೆ ಎರಡು ಎಕ್ಸೆಸಿಬಿಲಿಟಿ ಆನ್ ಮಾಡೋ ಫೀಚರ್ ಕೊಡ್ತಾರೆ. ಅಂದರೆ 2 ಎಕ್ಸೆಸಿಬಿಲಿಟಿನ ನಾವು ಶಾರ್ಟ್ಕಟಲ್ಲಿ ಸೆಟ್ ಮಾಡ್ಬೋದು. ಒಂದು ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಬಟನ್ನ ಪ್ರೆಸ್ ಮಾಡೋದು, ಇನ್ನೊಂದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಹೋಲ್ಡ್ ಮಾಡೋದು. ಸೊ ಇದರಲ್ಲಿ ಒಂದೇ ಒಂದಿದೆ. ಆಮೇಲೆ ಇನ್ನೊಂದು ಸಪ್ರೇಟ್ ಸೌಂಡ್ ಫೀಚರು. ಸೊ ನಾನೇನು ಒಂದ್ಸಲ ಟ್ಯೂಟೋರಿಯಲ್ ಮಾಡಿದ್ದೆ ನಿಮಗೆ. ನಾವು ಬ್ಲೂಟೂತ್ ಸ್ಪೀಕರಲ್ಲಿ ಯಾವುದಾದ್ರೂ ಹಾಡು ಕೇಳ್ತಾ ಇದೀವಿ ಅಥವಾ ಮೂವಿ ನೋಡ್ತಾ ಇದೀವಿ ಅಂದರೆ ಟಾಕ್ ಬ್ಯಾಕ್ ಸೌಂಡು ಬ್ಲೂಟೂತ್ ಸ್ಪೀಕರಲ್ಲಿ ಬರ್ದಂಗೆ ಬರೀ ಆ ಮೀಡಿಯಾ ಸೌಂಡ್ ಮಾತ್ರ ಸ್ಪೀಕರಲ್ಲಿ ಬರೋ ಥರ ಮಾಡ್ಬೋದು. ಸೊ ಇದು ಸ್ಯಾಮ್ಸಂಗಲ್ಲಿ ಬಿಟ್ಟು ಇನ್ನು ಯಾವ ಫೋನಲ್ಲೂ ಕೂಡ ಇದುವರೆಗೂ ನಾನು ಆ ಫೀಚರ್ನ ನೋಡಿಲ್ಲ. ಅದೊಂದು ಫೀಚರ್ ಮಿಸ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ವಾಲ್ಯೂಮ್ ಅಪ್ಪಿಂದ ಕಾಲ್ ಆನ್ಸರ್ ಮಾಡೋ ಅಂಥದ್ದು. ಸೊ ಅದು ನಾನು ಸ್ಯಾಮ್ಸಂಗಲ್ಲಿ ಇತ್ತು ಅಂತ ಯೂಸ್ ಮಾಡ್ತಾಯಿದ್ದೆ, ಬಟ್ ಅದೇನು ಇರಲೇಬೇಕು ಅಂತೇನಿಲ್ಲ. ಅದಿಲ್ಲ ಅಂದರೂ ಅಂಥ ಸಮಸ್ಯೆ ಏನೂ ಆಗಲ್ಲ. ಬಟ್ ಅದೊಂದು ಈ ಫೋನಲ್ಲಿ ನಿಮಗೆ ಸಿಗೋದಿಲ್ಲ. ಅಷ್ಟು ಬಿಟ್ಟರೆ ಎಲ್ಲ ಸಖತ್ತಾಗಿದೆ ಸ್ನೇಹಿತರೆ. ಸ್ಯಾಮ್ಸಂಗಲ್ಲಿ ನಾನೀಗೆಲ್ಲ ಏನು ಹೇಳಿದೆ, ಇದೆಲ್ಲ ಫೀಚರ್ಸ್ ಇದ್ದರೂ ಕೂಡ ಡಿಸಡ್ವಾಂಟೇಜಸ್ ಇತ್ತೀಚೆಗೆ ತುಂಬಾ ಆಗ್ತಾಯಿದೆ. ಒಂದು ಮೈನ್ ಡಿಸಡ್ವಾಂಟೇಜ್ ಅಂತಂದರೆ, ನಮಗೆ ಟಾಕ್ ಬ್ಯಾಕ್ ಅಪ್ಡೇಟ್ನ ಕರೆಕ್ಟಾಗಿ ಕೊಡೋದಿಲ್ಲ. ಅವ್ರದ್ದೇ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ ಕೊಡ್ತಾರೆ. ಸೊ ಆ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ನೂ ಕೂಡ ಸರಿಯಾಗಿ ಅಪ್ಡೇಟ್ ಮಾಡೋದಿಲ್ಲ. ಗೂಗಲ್ ಟಾಕ್ ಬ್ಯಾಕಲ್ಲಿ ಕೊಡೋಂಥ ಎಲ್ಲ ಫೀಚರ್ಸ್ ಅವ್ರು ಕೊಡೋದಿಲ್ಲ. ಈಗಂತೂ ಏನು ಮಾಡಿದ್ದಾರೆ ಅಂದರೆ, ನಮಗೆ ಏನು ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ ಅದ್ರ ಜೊತೆಗೆ ನಮಗೆ ಟಾಕ್ ಬ್ಯಾಕ್ ಅಪ್ಡೇಟ್ನ ಕೊಡ್ತಾರೆ. ಅದು ಬಿಟ್ಟು ಸಪ್ರೇಟಾಗಿ ಗ್ಯಾಲಕ್ಸಿ ಸ್ಟೋರಿಂದ ಮೊದಲು ಥರ ಟಾಕ್ ಬ್ಯಾಕ್ ಅಪ್ಡೇಟ್ನ ಕೊಡ್ತಾಯಿಲ್ಲ. ಅದೊಂದು ಮೇಜರ್ ಡಿಸಡ್ವಾಂಟೇಜು. ಅದಲ್ಲದೆ ಬಾಕ್ಸಲ್ಲಿ ನಮಗೆ ಈಗ ಅವರು ಚಾರ್ಜರ್ ಕೊಡೋದಿಲ್ಲ. ನಾವು ಒರಿಜಿನಲ್ ಚಾರ್ಜರ್ ತೊಗೊಬೇಕು ಅಂತಂದರೆ ನಾವು ಅದಕ್ಕೆ ಸಪ್ರೇಟಾಗಿ ಮತ್ತೆ 1,500-2,000 ಹಾಕಬೇಕಾಗತ್ತೆ. ಸೊ ಅದೊಂದು ಡಿಸಡ್ವಾಂಟೇಜು. ಆಮೇಲೆ ಡಿಸ್ಪ್ಲೇ ಕೂಡ ಸ್ವಲ್ಪ ವೀಕೇ ಇರುತ್ತೆ ಸ್ಯಾಮ್ಸಂಗ್ದು. 1-2 ಸಲ ಬಿದ್ದ ತಕ್ಷಣ ಅದು ಹೋಗ್ಬಿಡುತ್ತೆ, ಅದೊಂದು. ಆಮೇಲೆ ತುಂಬ ಜನ ಕಂಪ್ಲೇಂಟ್ ಏನು ಅಂತಂದರೆ, ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಟೈಮ್ ಆಗ್ತಾ ಸ್ಪೀಕರ್ ಸೌಂಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಎಲ್ಲ ಸ್ಯಾಮ್ಸಂಗಲ್ಲಿ ಪ್ರಾಬ್ಲಮ್ ಇದೆ. ಮೊದಲು ಆ್ಯಕ್ಚುಲಿ ಸ್ಯಾಮ್ಸಂಗು ಬ್ಲೈಂಡ್ಗೆ ತುಂಬ ಆಕ್ಸೆಸಿಬಲ್ ಅಂತ ಹೇಳ್ಬೋದಾಗಿತ್ತು. ಆದರೆ ಈಗ ಆ ಥರ ಏನೂ ಸ್ಯಾಮ್ಸಂಗಲ್ಲಿ ಉಳಿಸ್ಕೊಂಡಿಲ್ಲ. ನಾವು ಏನೇನೋ ಮಾಡಿ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ನ ತೆಗೆದು ಗೂಗಲ್ ಟಾಕ್ ಬ್ಯಾಕ್ನ ಹಾಕ್ಕೊತಾ ಇದ್ವಿ. ಆದರೆ ಈಗ ಸ್ಯಾಮ್ಸಂಗ್ ಅವರು ಅದಕ್ಕೂ ಕೂಡ ಕತ್ರಿ ಹಾಕಿದ್ದಾರೆ. ಗೂಗಲ್ ಟಾಕ್ ಬ್ಯಾಕ್ನ ಇನ್ಸ್ಟಾಲ್ ಮಾಡಿದ್ರೆ ಅದು ಸರಿಯಾಗಿ ಕೆಲಸ ಮಾಡಲ್ಲ ಸ್ಯಾಮ್ಸಂಗ್ ಮೊಬೈಲಲ್ಲಿ. ಸುಮಾರು ಪ್ರಾಬ್ಲಮ್ ಕೊಡುತ್ತೆ. ಸ್ಪೆಷಲಿ UPI ಪಿನ್ ಹಾಕೋಗೆಲ್ಲ ತುಂಬ ತೊಂದರೆ ಕೊಡ್ತಾಯಿದೆ. ಹಾಗಾಗಿ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ನೇ ಯೂಸ್ ಮಾಡಬೇಕು ಅಂತ ಕಂಪಲ್ಷನ್ ಬೇರೆ ಮಾಡಿದ್ದಾರೆ. ಕಂಪಲ್ಷನ್ ಮಾಡಿದ್ರೂ ಪರವಾಗಿಲ್ಲ, ಗೂಗಲ್ ಟಾಕ್ ಬ್ಯಾಕ್ ಯಾವಾಗ ಅಪ್ಡೇಟ್ ಬರುತ್ತೋ ಆವಾಗಲೇ ಇವರು ಕೂಡ ಅಪ್ಡೇಟ್ ಕೊಟ್ಟು ಅದರಲ್ಲಿ ಕೊಡೋಂಥ ಎಲ್ಲ ಫೀಚರ್ಸ್ ಇವರು ಕೂಡ ಕೊಟ್ಟರೆ ಏನೂ ಸಮಸ್ಯೆ ಆಗೋಲ್ಲ. ಆದರೆ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ ಅವರು ಅದರಲ್ಲಿ ಹಿಂದುಳಿದಿದ್ದಾರೆ. ಹಾಗಾಗಿ ಸ್ಯಾಮ್ಸಂಗ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಒಂದು 4 ವರ್ಷ. ಸೊ ನೆಕ್ಸ್ಟು ನೋಡೋಣ ಅಂತ ಈ ಪೋಕೋ ಫೋನ್ ತೊಗೊಂಡಿದ್ದೀನಿ. ಸೊ ಇದರ ಒಂದು ಶಾರ್ಟ್ ರಿವ್ಯೂ ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ ಎಕ್ಸೆಸಿಬಿಲಿಟಿ ದೃಷ್ಟಿಯಿಂದ. ಏನೇನು ಇದರಲ್ಲಿ ಚಾಲೆಂಜಸ್ ಇರ್ಬೋದು, ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತಲೂ ಹೇಳಿದ್ದೀನಿ. ಹಾಗೆ ಯಾವ ಥರ ಕೆಲಸ ಮಾಡ್ತಾಯಿದೆ, ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇದ್ರ ಬಗ್ಗೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಓವರಾಲ್ ಹೇಳೋದಾದರೆ ನನಗಂತೂ ಯಾವುದೇ ತೊಂದರೆ ಇದುವರೆಗಂತೂ ಆಗ್ತಾಯಿಲ್ಲ. ನೀವು ಕೂಡ ಧೈರ್ಯವಾಗಿ ಈ ಒಂದು ಫೋನನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ರಿವ್ಯೂನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ.
ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.